ಪ್ರಶ್ನೆ ರಜಾಕ್ ಅವರೇ, ಅದೊಂದು ದೀಪ ಹಚ್ಚಬೇಕು ಮುಖ್ಯಮಂತ್ರಿ ಮಾಡ್ತಾರಲ್ಲ, ಉದ್ಘಾಟಕರು ಮಾಡಬೇಕಾಗಿರೋದು ಹಾಗೆ ನಿಮಗೋಸ್ಕರ ಬದಲಾವಣೆ ಮಾಡ್ಕೋಬೇಕಾ? ನಿಮ್ಮ ಮುಸ್ಲಿಂ ಸಮಾಜ ಬದಲಾವಣೆ ನೀವು ದಯವಿಟ್ಟು ಪ್ರಶ್ನೆ ಇದೆ ಸರ್. ಒಂದು ಇವಾಗ ಪ್ರವಾದಿ ಮಹಮ್ಮದ್ ಅವ್ರ ಬಗ್ಗೆ ದೀಪ ಹಚ್ಚಲಿಲ್ಲ, ಪ್ರವಾದಿ ಮಹಮ್ಮದ್ ಅವ್ರ ಬಗ್ಗೆ ಯಾರೋ ಒಬ್ಬ ರಜಾಕ್ ಅವರೇ, ಪ್ರವಾದಿ ಮಹಮ್ಮದ್ ಅವ್ರ ಬಗ್ಗೆ ಯಾರೋ ಒಬ್ಬ ಅಯೋಗ್ಯ ಏನೋ ಒಂದು ಕೆಟ್ಟ ಪೋಸ್ಟ್ ಆಗ್ತಾ ಅಂತಿದಂಗೆ ಹೋಗಿ ಎಲ್ಲ ಬೆಂಕಿ ಹಚ್ತಾರೆ. ಯಾಕೆ ಅಂತ ನಮ್ಮ ಭಾವನೆಗೆ ಧಕ್ಕೆ ಆಯ್ತು ಅಂತ. ಇವತ್ತು ನನ್ನ ಹಿಂದೂ ಧರ್ಮದ ಒಂದು ನಾಡ ಹಬ್ಬದ ಬಗ್ಗೆ ದಸರಾ ವಿಚಾರವಾಗಿ ಒಬ್ಳು ಮುಸಲ್ಮಾನ್ ಮಹಿಳೆ, ಅದು ಕನ್ನಡಾಂಬೆಯನ್ನು ವಿರೋಧಿಸಿರ್ತಕ್ಕಂಥ ಇದು ಏರಿಕೆ ಅಲ್ವಾ ಕಾಂಗ್ರೆಸ್ ಸರ್ಕಾರದ್ದು? ಉತ್ತರ ಕೇಳ್ರಿ. ಹೇಳಿ, ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಯ್ತಾ? ಇವಾಗ ಪ್ರವಾದಿಯವ್ರ ಬಗ್ಗೆ ಹೇಳಿದಕ್ಕೆ ನಾವು ಗಲಾಟೆ ಮಾಡಿಬಿಟ್ರಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ನೀವು ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಾ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಕಸ ಹಾಕ್ತಾರಲ್ಲ, ಅಲ್ಲಿ ದೇವಿಗಳ ಪೂಜೆ ಹಾಕ್ತೀರಿ, ಫೋಟೋ ಹಾಕ್ಬಿಟ್ಟು ಇಲ್ಲಿ ಕಸ ಹಾಕಬೇಡಿ ಅಂತ ಅದನ್ನ ತೆಗೀರಿ, ಅದನ್ನ ಚಂದ್ರ ಒಂದು ಯಾವನ್ ಹೇಳಿದ್ದು? ಬಾತ್ರೂಮ್ ಅಲ್ಲಿ ಕಟ್ಟಿ ಅದನ್ನ ತಗೊಂಡೋಗ್ಬಿಟ್ಟು ಬಾತ್ರೂಮ್ ಅಲ್ಲಿ ಕಟ್ಟಿ ಆ ಚಂದ್ರ ಮತ್ತೆ ಅದಿದೆ ಅಲ್ಲ, ಅದು ಅದೇನು ಮುಸಲ್ಮಾನರದಲ್ಲ, ಅದು ನೀವು ಮಾಡ್ಕೊಂಡಿರೋದು. ರೂಪ ಆಕಾರ ಇಲ್ಲ, ಕೇವಲ ಒಂದು ಮುಸ್ಲಿಂ ಮಹಿಳೆ ದರ್ಗಾ. ನೀವೇ ಹಸಿರು ಬಾವುಟದಲ್ಲಿ ತಮ್ಮ ಎಲ್ಲಾ ಕಲರ್ ಯೂಸ್ ಮಾಡ್ತೀವಿ ನಾವು ಕೇಸರಿನೂ ಯೂಸ್ ಮಾಡ್ತೀವಿ ನಮ್ಮ ದರ್ಗಾ. ಇವ್ರ ಕಲರ ಕೇಸರಿ, ಇವ್ರ ಕಲರ ಕೇಸರಿ. ಇದೆಲ್ಲ ರಾಜಕಾರಣ ಮಾಡಕ್ಕೆ ಶಾಲೆ ಹಾಕೊಳ್ಳೋದು, ಅದು ಧರ್ಮಕ್ಕೋಸ್ಕರ ಅಲ್ಲ. ಈ ಹಿಜಾಬ್ ಕಿಚ್ಚಲ್ಲಿ ನಾವು ನೋಡೋದ್ವಲ್ಲ, ಬೆಳಿಗ್ಗೆಯಿಂದ ಸಾಯಂಕಾಲ ಹಾಕೊಂಡು ತೊಟ್ಟಿಯಲ್ಲಿ ಬಿಸಾಕಿದ್ರು, ಅದೆಲ್ಲ ಕಂಡಿದ್ದೀವಿ. ಕೇಸರಿ ಬರೀ ಇವ್ರ ಬಣ್ಣ ಅಂತಲ್ಲ, ತ್ರಿವರ್ಣ ಧ್ವಜದಲ್ಲೂ ಕೇಸರಿ. ಅದಕ್ಕೂ ನಾನು ತಲೆ ಬಾಗ್ತೀನಿ, ಅದಕ್ಕೆ ನನ್ನ ಧ್ವಜ ಅದು. ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ರಾಜಕಾರಣ ಕೇವಲ ಇವರು ಪ್ರವಾದಿಯವ್ರಿಗೆ ಅವಮಾನ ಮಾಡಿದ್ದಕ್ಕೆ ನಾವು ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರತಿಭಟನೆ ಮಾಡಿದ್ದಕ್ಕೆ ಇವ್ರು ಇದು ಮಾಡಿದ್ರು. ಅದಕ್ಕೆ ಇಟ್ಕೊಂಡು ಇವಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಹೋಗ್ಬಿಟ್ಟು ನೀವು ಇದು ಮಾಡಿದ್ರೆ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಿಲ್ಲ ಅಂದರೆ ಅದೇನು ಬಲವಂತವಾಗಿ ಒಂದು ಮುಸಲ್ಮಾನನನ್ನ ನೀನೇ ಹಚ್ಚಬೇಕು ಅಂತ ಯಾಕ್ರಿ ಹೇಳ್ತೀರಾ? ಹಿಂದೂಗಳನ್ನ ಕರೆದು ಅವರೇ ಮಾಡಿಲ್ಲ. ಎಲ್ಲ ಕೆಸರಿನ ಚಾಟಗಳನ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದರ ಮಧ್ಯೆ ಈ ಆಚರಣೆಯನ್ನು ಆರಂಭ ಮಾಡಿದಂಥವರು ರಾಜವಂಶಸ್ಥರೇನಿದ್ದಾರೆ ಮೈಸೂರಿನವರು, ಅವರು ಇದೇ ಇವತ್ತು ಸಿದ್ದರಾಮಯ್ಯ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಯಾಕೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಇವರು ಕೂರಿಸಿಲ್ವ ಅಂಬಾರಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ. ಬಟ್ ಒಂದು ಮಾತು ಹೇಳ್ತೀನಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಒಂದು ರೀತಿಯಲ್ಲಿ ಖಾಸ ದೋಸ್ತ್ಗಳಾಗಿದ್ರು. ಅವರು ಮುಸ್ಲಿಂ ಸಮುದಾಯದವರು ಅನ್ನುವಂತಹ ಕಾರಣಕ್ಕೆ ಅವರನ್ನ ಕೂರಿಸಲಿಲ್ಲ. ಅವರು ಅವರ ಸೇವೆಯನ್ನು ಮಾಡಿದ್ರು ಮೈಸೂರು ಸಂಸ್ಥಾನಕ್ಕೆ. ಮುಸಲ್ಮಾನರ ಅಲ್ವಾ? ಅದು ಹೌದು. ದಸರಾ ಅಂಬಾರಿ ಮುಗಿಸ್ಬಿಡ್ತಾರೆ. ಮಾತಾಡ್ತಾರಲ್ಲ, ಕೇವಲ ಒಂದು ಪ್ರಶ್ನೆ ಸಂತೋಷ್ ಆಕೆ ಬಾನು ಮುಷ್ತಾಕ್ ಅವ್ರನ್ನ ನಾವು ಮುಸಲ್ಮಾನ್ ಮಹಿಳೆಯರ ಕಾರಣಕ್ಕೋಸ್ಕರ ವಿರೋಧಿಸ್ತಾ ಇಲ್ಲ. ಆಕೆ ನಮ್ಮ ಏನು ಕುಂಕುಮ ಮತ್ತೆ ಹಳದಿ ಬಗ್ಗೆ ಮಾತನಾಡಿರ್ತಕ್ಕ ವಿರುದ್ಧವಾಗಿ ಮಾತಾಡಿರೋದು, ಮತ್ತೆ ಅದ್ರ ಜೊತೆಗೆ ಭುವನೇಶ್ವರಿ ವಿರುದ್ಧವಾಗಿ ಮಾತಾಡಿರೋದು. ನಾನು ರಾಜವಂಶಸ್ಥರು ಯಾವತ್ತೂ ಕೂಡ ಮುಸ್ಲಿಮರನ್ನ ವಿರೋಧ ಮಾಡಿಲ್ಲ.